ಎಲ್ಲರಿಗೂ ನಮಸ್ಕಾರ. ದಿನಾಂಕ 29/12/2024 KS ಪರೀಕ್ಷೆ KPSC ವತಿಯಿಂದ ಪರೀಕ್ಷೆ ನಡೆಯಿತು. ಆ KS ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಾಗಿರುವಂಥದ್ದು ಪೇಪರ್ನಲ್ಲಿ ಬಂದಿದೆ. ಅದು ಏನೇನು ಅನ್ನೋದನ್ನ ನೋಡೋದಾದರೆ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ, KS ಪರೀಕ್ಷೆಯಲ್ಲೂ ಎಡವಟ್ಟು ಪ್ರಶ್ನೆ ಪತ್ರಿಕೆ ಮತ್ತು ನೂರಾರು ತಪ್ಪುಗಳು ಪತ್ತೆ ಅಂತ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗಳು ಅಂತ ನೋಡಿದ್ರೆ, ಜಂಟಿ ಅಧಿವೇಶನ ಎಂಬುದು ಜಂಟಿ ಉಪವೇಶನ ಎಂದು ಮುದ್ರಿಸಲಾಗಿದೆ. ಹಾಗೆ ಭಯೋತ್ಪಾದನಾ ಕೃತ್ಯವು ಅಂತ ಭಯೋತ್ಪಾದನಾ ಉದ್ದೇಶ, ಕೃತ್ಯ ಬದಲು ಉದ್ದೇಶ ಎಂದು ಮುದ್ರಿತವಾಗಿದೆ. ಹಾಗೆ ಸೀಮಿತಗೊಳಿಸಿ ಎಂಬುದನ್ನು ನೇಮಿತಗೊಳಿಸಿ ಎಂದು ಬರೆಯಲಾಗಿದೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 97ನೇ ಪ್ರಶ್ನೆ ಮೊದಲ ಸಾಲು ಅಂತ ಇಲ್ಲೇ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ OMR ಸೀಟು ಸಂಖ್ಯೆ ಅದಲು ಬದಲು ಅನ್ನೋದು ವಿಜಯಪುರದಲ್ಲಿ ಮತ್ತು ಕೋಲಾರದಲ್ಲಿ ಪರೀಕ್ಷೆ ಸ್ವಲ್ಪ ವಿಳಂಬ ಆಗಿದೆ ಅನ್ನೋದಕ್ಕೆ ಕಾರಣಗಳನ್ನ ನಾವು ನೋಡ್ಬೋದು ಇಲ್ಲಿ. ಹಾಗೆ ಇನ್ನೇನು ಬಂದಿದೆ ಅಂತಂದರೆ, KS ಪೂರ್ವ ಅನುವಾದದಲ್ಲಿ ಮತ್ತೆ ದೋಷ ಅಂದ್ಕೊಂಡು ಇನ್ನೊಂದು ಇತರ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ. ನೀವು ಗಮನಿಸ್ಬೋದು ಸ್ನೇಹಿತರೆ. ಒಟ್ಟು 384 ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳಿಗೆ 553 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. ನೋಂದಾಯಿಸಿದ 2.10 ಲಕ್ಷ 2,10,000 ಅಭ್ಯರ್ಥಿಗಳಿಗೆ 1.05 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅಂತ ಆಯೋಗ ತಿಳಿಸಿದೆ. ಪರೀಕ್ಷೆ ಅದು ಬದಲು ಆಗಿರೋ ಕಾರಣದಿಂದ ವಿಳಂಬ ಆಗಿರೋರಿಗೆ ಹೆಚ್ಚುವರಿ ಸಮಯ ಕೊಟ್ಟಿದ್ದಾರೆ ಅಂತಲೂ ಸಹ ಈ ಪೇಪರ್ನಲ್ಲಿ ನಾವು ನೋಡ್ಬೋದು. OMR ಸೀಟ್ ನೋಂದಣಿ ಬದಲು ಮರುಪರೀಕ್ಷೆಗೆ ಅಭ್ಯರ್ಥಿಗಳ ಆಗ್ರಹ ಅಂತ ಕೊಟ್ಟಿದ್ದಾರೆ. KS ಪರೀಕ್ಷೆ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ. ಪ್ರಶ್ನೆಯಲ್ಲಿನ ಲೋಪಗಳೇನು ಅನ್ನೋದನ್ನ ನೋಡೋದಾದರೆ, ಪ್ರಶ್ನೆ 3ರಲ್ಲಿ ತಪ್ಪದ ಪದ ಬಳಕೆ, ಅದು ತಪ್ಪಾದ ಆಗಬೇಕಿತ್ತು. ಪ್ರಶ್ನೆ 45ರಲ್ಲಿ ವಿಧೇಯತ ಅನ್ನಕ್ಕೆ ವಿಧೇಯಕ ಆಗಬೇಕಿತ್ತು. ಪ್ರಶ್ನೆ 97ರಲ್ಲಿ ಸ್ವಾಯಿಕ ಪುನರ್ ಪರಿಶೀಲನೆ ಆಗಬೇಕಿತ್ತು, ಆದರೆ ಇಲ್ಲಿ ಪುನರಂ ಅಂತ ಕೊಟ್ಟಿದ್ದಾರೆ. ಹಾಗೆ 85ನೇ ಪ್ರಶ್ನೆ, ಅಮೆರಿಕದ ರಾಷ್ಟ್ರಪತಿಯವರೆಗೆ ಹೋಲಿಸಿದಂತೆ ಭಾರತದ ರಾಷ್ಟ್ರಪತಿಯವರು ಸಂಸತ್ತಿನಿಂದ ಬಾಕಿ ಇರುವ ಮಸೂದೆಯನ್ನು ಇತ್ಯರ್ಥವಾಗದ ಅನಿರ್ದಿಷ್ಟ ಕಾಲದವರೆಗೆ ಹಿಡಿದುಕೊಳ್ಳಬಹುದು. ಅನುವಾದ ತಪ್ಪಾಗಿದೆ. ಇದರಲ್ಲಿ ತಪ್ಪಾಗಿರುವ ಅಂಶವೇನೆಂದರೆ, ಅಮೆರಿಕದಲ್ಲಿ ರಾಷ್ಟ್ರಪತಿ ಇಲ್ಲ, ರಾಷ್ಟ್ರಾಧ್ಯಕ್ಷ ಇರುತ್ತಾರೆ ಅನ್ನೋದೊಂದು ಮಾಡಬೇಕಾಗಿತ್ತು. ಹಾಗೆ ಕೋಟಿ ವೆಚ್ಚ 2ನೇ ಬಾರಿ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಆದ ದೋಷಗಳಿಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ ಬಾರಿ ನಡೆದ ಪರೀಕ್ಷೆಗೆ 13.40 ಕೋಟಿ ವೆಚ್ಚ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಸಲ 15 ಕೋಟಿ ಆಗಬಹುದು ಅಂತ ಅಂದಾಜು KPSC ಅವರು ಅಂದಾಜು ಮಾಡಿದ್ದಾರೆ. ಸುಮಾರು 3ರಿಂದ 5 ಪ್ರಶ್ನೆಗಳು ಅನುವಾದದಲ್ಲಿ ತಪ್ಪಾಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಪೇಪರ್ನಲ್ಲಿ. ಕನ್ನಡ ಅನುವಾದದಲ್ಲಿ ಕೆಲ ತಪ್ಪುಗಳು KPSC ಪರೀಕ್ಷೆ ಮತ್ತೆ ಎಡವಟ್ಟು ಅಂತ ಮತ್ತೊಂದು ಪೇಪರಲ್ಲಿ ಬಂದಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಪೇಪರ್ನಲ್ಲಿ ನಾವು ನೋಡ್ದಂಗೆ ಸುಮಾರು ಪ್ರಶ್ನೆಗಳಿಗೆ ಲೋಪ ಆಗಿರೋದು ಕಂಡುಬರುತ್ತೆ. ಹಾಗೆ ಎಷ್ಟು ಪರ್ಸೆಂಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅಂತಂದರೆ 47.7% ಹಾಜರಾತಿ ಅಟೆಂಡ್ ಆಗಿದ್ದರು. ಒಟ್ಟು 1.5 ಲಕ್ಷ ಜನ 1.5 ಸಾವಿರ ಲಕ್ಷ ಜನ ಹಾಜರಾಗಿದ್ರು ಅಂತ ಕೊಡ್ತಾ ಇದ್ದಾರೆ. ತಪ್ಪು ಪದಗಳ ಸರಣಿಯನ್ನು ನೋಡೋದಾದರೆ, ಇಲ್ಲಿ ನಾವು ನೋಡ್ತಾ ಇರೋಂಗೆ ಯಾವ ಪದಗಳು ತಪ್ಪಾಗಿದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ನಾವು. ಈ
ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.